ನಮಸ್ಕಾರ. ಈಗ ಉದ್ದಿನ ಬೇಳೆಯಲ್ಲಿ ಒಂದು ಮಾಡುವಂತಹ ಹೊಸ ರುಚಿ ತೋರಿಸ್ತಾ ಇದ್ದೀನಿ. ಉದ್ದಿನ ಬೇಳೆ 1 ಕಪ್ ತೊಗೊಂಡು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಮಾಡ್ಬೋದು, ಇಲ್ಲ ಒಂದು 2 ಅವರ್ಸು ನೆನೆಸ್ಬೇಕು. ನೆನೆಸ್ಬಿಟ್ಟು ಈಗ ನೋಡಿ ಚೆನ್ನಾಗಿ ನೆಂದಿದೆ. ಈ ಥರ ನೆಂದಿರೋ ಉದ್ದಿನ ಬೇಳೆ ಮತ್ತು ಇದಕ್ಕೆ ಒಂದು 3 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ಪೆಪ್ಪರು, ಸಾಲ್ಟು, ಸ್ವಲ್ಪ ಸೋಡಾ ಬೇಕು. ಇದನ್ನು ನುಣ್ಣಗೆ ರುಬ್ಕೋಬೇಕು. ಪೆಪ್ಪರು ಸಾಲ್ಟ್ ಮಾತ್ರ ಹಾಕ್ತೀವಿ ಇದಕ್ಕೆ. ಇದು ಒಂದು ಹೊಸ ರುಚಿ. ನಿಮಗೆ ಉದ್ದಿನ ವಡೆ ತಿಂದು ಮಕ್ಳಿಗೂ ಬೇಜಾರಾಗಿರುತ್ತೆ, ಅಥವಾ ಹೊಸ ರುಚಿ ತರಬೇಕು ಅಂತ ಅನಿಸ್ದಾಗ ಈ ರೀತಿ ಮಾಡ್ಕೋಬೋದು. ಸಾಯಂಕಾಲಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ಉದ್ದಿನ ಬೇಳೆನ ನೈಸಾಗಿ ಹೇಗೆ ರುಬ್ಕೊಂಡಿದ್ದೀನಿ ನೋಡಿ. ಅದು ರುಬ್ಬಾದಮೇಲೆ ಅದಕ್ಕೆ ನಾನು ತೋರಿಸಿರೋ ಅಂಥ 3 ಟೇಬಲ್ ಸ್ಪೂನ್ನ ಕಡಲೆ ಹಿಟ್ಟನ್ನ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರು, ಈ ಥರ ಪೆಪ್ಪರ್ ಹಾಕ್ಕೊಳ್ಳಿ. ತುಂಬ ಖಾರ ಬೇಕು ಅಂದವರು ಮೆಣಸಿನ್ಕಾಯಿ ಹಾಕ್ಕೋಬೋದು. ಆಮೇಲೆ ಒಂದು ಚಿಟಿಕೆ ಅಷ್ಟು ಬರೀ ಸೋಡಾ ಹಾಕ್ಬಿಟ್ಟು, ಸೋಡಾ ಮೇಲೆ ಒಂಚೂರು ಹಿಂಗೆ ನೀರು ಹಾಕ್ತಾಯಿದ್ದೀನಿ. ಕಲಿಸ್ಕೊಂಬಿಡ್ಬೇಕು ಹೀಗೆ. ನೋಡಿ ಈ ಥರ ಕಲಿಸ್ಕೊಂಬಿಡಿ. ನೋಡಿ ಹೀಗೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕೈಯಲ್ಲೇ ಹೀಗೆ ಕಲಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಮತ್ತು ನೀರು ಈ ಥರ ಇಟ್ಕೊಂಡಿರಿ. ನಿಮ್ಮಲ್ಲಿ ಈ ಒರಳು ಇರುತ್ತಲ್ಲ, ಇದು ತೆಂಗುಳ್ದು ಒರಳನ್ನ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ದಪ್ಪ ಇದ್ದದನ್ನು ಉಪಯೋಗಿಸ್ಕೋಬೋದು. ಇದನ್ನು ಈ ಹಿಟ್ಟನ್ನೇ ಇದರೊಳಗೆ ತುಂಬ್ತಾಯಿದ್ದೀನಿ. ಈ ಥರ ಸಾಯಂಕಾಲ ಸ್ನ್ಯಾಕ್ಗೆ ಚೆನ್ನಾಗಿರುತ್ತೆ. ನೋಡಿ ಈ ಥರ ತುಂಬಿಕೊಂಡು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಈಗ ಆ ಎಣ್ಣೆಯಲ್ಲಿ ಇದನ್ನು ಬಿಡಬೇಕು. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಎಣ್ಣೆಗೆ ಡೈರೆಕ್ಟಾಗಿ ಈ ಥರ ಬಿಟ್ಬಿಡೋದಷ್ಟೇ. ನೋಡಿ ಹೀಗೆ ಯಾವುದೇ ಕಾರಣಕ್ಕೂ ಕೈನ ಒದ್ದೆ ಮಾಡ್ಕೊಂಡಿರಬೇಕು. ಈ ಥರ ಡೈರೆಕ್ಟಾಗಿ ಬಿಟ್ಬಿಡಬೇಕು. ಕ್ರಿಸ್ಪಾಗಿ ತುಂಬ ಚೆನ್ನಾಗಿ ಬರುತ್ತೆ. ಸಾಯಂಕಾಲಕ್ಕಂತೂ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಡೈರೆಕ್ಟಾಗಿ ಈ ರೀತಿ ಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸರ್ವ್ ಮಾಡೋಕ್ಕೂ ಸಾಯಂಕಾಲ ತಿನ್ನೋಕ್ಕೆ ಮಕ್ಳಿಗೆ ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ನೀವು ಉದ್ದಿನ ವಡೆನೇ ಮಾಡ್ಕೊಂಡು ತಿಂತಾ ಇರ್ತೀರ. ಈ ರೀತಿ ಸಾಯಂಕಾಲಕ್ಕೆ ಇದರ ಜೊತೆ ಒಂಚೂರು ಕಾಯಿ ಚಟ್ನಿ ಅಥವಾ ಸಾಸ್ ಈ ಥರ ಹಾಕಿ ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ. ಸ್ವಲ್ಪ ಕೆಂಪು ಬರೋವರೆಗೂ ಈ ಥರ ಫ್ರೈ ಮಾಡಿಬಿಡಿ. ನೋಡಿ ಈಗ ಈ ಥರ ಎಷ್ಟು ಚೆನ್ನಾಗಿ ಕಾಣುತ್ತೆ. ಉದ್ದಿನ ಬೇಳೆಯಲ್ಲಿ ಮಾಡುವಂತಹ ಸ್ಪ್ರಿಂಗಾಗಿರುತ್ತೆ. ಇದು ಚಕ್ಲಿ ಒಡೆಯಲ್ಲಿ ಮಾಡೋದು ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಕ್ರಿಸ್ಪಾಗೂ ಕೂಡ ಇರುತ್ತೆ ನೋಡಿ. ಭಾಳ ಚೆನ್ನಾಗಾಗಿದೆ.